ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನ ಅಣತಿಯಂತೆ ಸುಗ್ರೀವನು ಸೀತೆಯನ್ನು ಹುಡುಕುವ ಸಲುವಾಗಿ ಪೂರ್ವ ದಿಕ್ಕಿಗೆ ವಾನರರನ್ನು ಕಳುಹಿಸಿಕೊಟ್ಟುದು, ಪೂರ್ವ ದಿಕ್ಕಿನ ವರ್ಣನೆ ಎಂಬ 40ನೇ ಸರ್ಗಕ್ಕೆ ಸ್ವಾಗತ. ಅಥ ರಾಜ ಸಮೃದ್ಧಾರ್ಥಃ ಸುಗ್ರೀವ ಪ್ಲವಗೇಶ್ವರ ಉವಾಚ ನರಶಾರ್ದೂಲಂ ರಾಮಂ ಪರಬಲಾರ್ಧನಂ. ಸಕಲ ವಿಧವಾದ ಸಂಪತ್ತಿನಿಂದಲೂ ಸಂಪನ್ನನಾಗಿದ್ದ ವಾನರ ಶ್ರೇಷ್ಠನಾದ ಸುಗ್ರೀವನು ಶತ್ರುಬಲ ಮರ್ದನನಾದ ನರಶ್ರೇಷ್ಠನಾದ ರಾಮನಿಗೆ ಹೇಳಿದನು, ರಾಘವ, ನನ್ನ ದೇಶವಾಸಿಗಳಾದ ಮಹಾಬಲಿಷ್ಠರಾದ ಐರಾವತ ಸದೃಶರಾದ ಕಾಮರೂಪಿಗಳಾದ ಕಪಿಶ್ರೇಷ್ಠರು ಆಗಮಿಸಿ ಯಥೋಚಿತವಾದ ಸ್ಥಳಗಳಲ್ಲಿ ಉಪಸ್ಥಿತರಾಗಿದ್ದಾರೆ. ಘೋರ ರೂಪಿಗಳಾದ ದೈತ್ಯ ದಾನವ ಸದೃಶರಾದ ಸಾಹಸ ಕರ್ಮಗಳನ್ನು ಮಾಡಿ ಸುವಿಖ್ಯಾತರಾಗಿರುವ ಪವಿತ್ರ ಪ್ರಸಿದ್ಧ ಪರಾಕ್ರಮಿಗಳಾದ ಕಾರ್ಯ ತತ್ಪರತೆಯಲ್ಲಿ ಶ್ರೇಷ್ಠರಾದ ಭೂಮಿಯಲ್ಲಿಯೂ ಸಮುದ್ರದಲ್ಲಿಯೂ ಸ್ವೇಚ್ಛೆಯಿಂದ ಸಂಚರಿಸುವ ನಾನಾ ಪರ್ವತಗಳಲ್ಲಿ ವಾಸವಾಗಿರುವ ಈ ವಾನರ ನಾಯಕರು ಮಹಾಪರಾಕ್ರಮಿಗಳು ಮಹಾಬಲಿಷ್ಠರು ಆದ ಕಪಿ ಸೈನಿಕರ ಜೊತೆಯಲ್ಲಿ ಆಗಮಿಸಿದ್ದಾರೆ. ನಿನ್ನ ಸೇವಕರಾದ ಇವರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ. ಸ್ವಾಮಿಯಾದ ನಿನ್ನ ಹಿತದಲ್ಲಿಯೇ ಆಸಕ್ತರಾಗಿರುವ ಇವರೆಲ್ಲರೂ ನಿನ್ನ ಆಜ್ಞಾಧಾರಕರಾಗಿದ್ದಾರೆ. ನಿನಗೆ ಇಷ್ಟವಾದ ಕಾರ್ಯ ಮಾಡಲು ಇವರು ಸಮರ್ಥರಾಗಿದ್ದಾರೆ. ಘೋರ ರೂಪಿಗಳಾದ ಈ ವಾನರರು ಮಹಾಪರಾಕ್ರಮಿಗಳಾದ ಅನೇಕ ಸಾವಿರ ಕಪಿಸೈನಿಕರೊಡನೆ ಇಲ್ಲಿಗೆ ಆಗಮಿಸಿದ್ದಾರೆ. ಕಾಲೋಚಿತವೆಂದು ನಿನಗೆ ಎನಿಸುವ ಕಾರ್ಯವನ್ನು ಒಡನೆಯೇ ಹೇಳು. ಈ ಅಪಾರವಾದ ಕಪಿಸೈನ್ಯವು ನಿನ್ನ ಅಧೀನದಲ್ಲಿದ್ದು ನಿನ್ನದೇ ಆಗಿರುತ್ತದೆ. ಈ ಸೈನ್ಯಕ್ಕೆ ಯಥೋಚಿತವಾಗಿ ಆಜ್ಞೆ ಮಾಡಲು ನೀನು ಸಮರ್ಥನಾಗಿರುವೆ. ಸೀತೆಯನ್ನು ಹುಡುಕುವ ಕಾರ್ಯ ಮಾಡಬೇಕೆಂಬುದು ನನಗೂ ಮತ್ತು ಇವರೆಲ್ಲರಿಗೂ ಯಥಾವತ್ತಾಗಿ ತಿಳಿದಿದೆ. ಆದರೂ ಈಗ ನೀನೇ ಇವರಿಗೆ ಯಥಾಯೋಗ್ಯವಾಗಿ ಆಜ್ಞೆ ಮಾಡುವುದು ಉಚಿತ. ಹಾಗೆ ಹೇಳುತ್ತಿದ್ದ ಸುಗ್ರೀವನನ್ನು ಶ್ರೀರಾಮನು ತನ್ನೆರಡು ಬಾಹುಗಳಿಂದಲೂ ಗಾಢವಾಗಿ ತಬ್ಬಿಕೊಂಡು ಹೇಳಿದನು, ಮಹಾಪ್ರಾಜ್ಞನೆ ಸುಗ್ರೀವ, ಮೊದಲು ನನ್ನ ವೈದೇಹಿಯು ಬದುಕಿರುವಳೇ ಇಲ್ಲವೇ ಎಂಬುದನ್ನು ತಿಳಿಯಬೇಕು. ಆ ರಾವಣನು ವಾಸ ಮಾಡುವ ದೇಶವನ್ನು ತಿಳಿಯಬೇಕು. ರಾವಣನ ಸ್ಥಾನವನ್ನು ಮತ್ತು ವೈದೇಹಿಯ ಸಮಾಚಾರವನ್ನು ತಿಳಿದ ಬಳಿಕ ಉಚಿತವಾದ ಕಾಲದಲ್ಲಿ ನಿನ್ನೊಡನೆ ನಾನು ಶತ್ರುವನ್ನು ಧ್ವಂಸ ಮಾಡುವ ಕಾರ್ಯವನ್ನು ಮಾಡುತ್ತೇನೆ. ಸೀತಾನ್ವೇಷಣೆಯ ಈ ಕಾರ್ಯವಿಧಾನದಲ್ಲಿ ನಾನಾಗಲಿ ಲಕ್ಷ್ಮಣನಾಗಲಿ ಸಮರ್ಥರಲ್ಲ. ನೀನೇ ಕಾರಣನು ಮತ್ತು ನಿಯಾಮಕನೂ ಆಗಿರುವೆ. ವಿಭುವೆ, ವೀರನೇ, ನಿನ್ನ ಕಾರ್ಯವು ಹೇಗೆ ಸಾಧಿಸಲ್ಪಡುವುದೆಂಬುದನ್ನು ತಿಳಿದು ನೀನೇ ನಿನ್ನ ಸೈನಿಕರಿಗೆ ಆಜ್ಞಾಪಿಸು. ಏಕೆಂದರೆ ನನ್ನ ಕಾರ್ಯವೇನೆಂಬುದು ನಿನಗೆ ಸಂಪೂರ್ಣವಾಗಿ ತಿಳಿದಿದೆ. ಇದರಲ್ಲಿ ಸಂಶಯವೇ ಇಲ್ಲ. ಲಕ್ಷ್ಮಣನನ್ನು ಬಿಟ್ಟರೆ ನೀನೇ ನನಗೆ ಎರಡನೆಯ ಗೆಳೆಯನು. ಮಹಾಪರಾಕ್ರಮಿಯೂ ಪ್ರಾಜ್ಞನೂ ಆಗಿರುವೆ. ಕಾಲ ವಿಶೇಷವನ್ನು ತಿಳಿದವನಾಗಿರುವೆ. ನನಗೆ ಹಿತವಾದ ಕಾರ್ಯವನ್ನು ಮಾಡುವುದರಲ್ಲಿಯೇ ಸರ್ವದಾ ನಿರತನಾಗಿರುವೆ. ಆಪ್ತ ಮಿತ್ರನಾಗಿರುವೆ. ಅರ್ಥಶಾಸ್ತ್ರಜ್ಞರಲ್ಲಿ ಶ್ರೇಷ್ಠತಮನಾಗಿರುವೆ. ಶ್ರೀರಾಮನು ಹೀಗೆ ಹೇಳಲು ಸುಗ್ರೀವನು ಪರ್ವತಾಕಾರನಾಗಿದ್ದ ಮೇಘದ ಧ್ವನಿಯಂತೆ ಗರ್ಜನೆ ಮಾಡುತ್ತಿದ್ದ ಕಪಿಶ್ರೇಷ್ಠನಾದ ವಿನತ ಎಂಬ ದಂಡನಾಯಕನಿಗೆ ರಾಮ ಲಕ್ಷ್ಮಣರ ಸನ್ನಿಧಿಯಲ್ಲಿ ಹೇಳಿದನು, ವಾನರ ಶ್ರೇಷ್ಠನೇ ವಿನತ, ನೀನು ದೇಶ ಕಾಲಗಳ ಸ್ವರೂಪವನ್ನು ತಿಳಿದವನಾಗಿರುವೆ. ನೀತಿಶಾಸ್ತ್ರಗಳನ್ನು ತಿಳಿದಿರುವೆ. ಎಲ್ಲ ವಿಧವಾದ ಉಪಾಯಗಳು ನಿನಗೆ ತಿಳಿದಿವೆ. ಕಾರ್ಯದ ವಿಧಾನವನ್ನು ನಿಶ್ಚಯಿಸುವುದರಲ್ಲಿ ವಿಶೇಷವಾದ ಪಾಂಡಿತ್ಯವನ್ನು ಪಡೆದಿರುವೆ. ಅಂತಹ ನೀನು ಚಂದ್ರ ಸೂರ್ಯ ಸದೃಶರಾದ ವೇಗಶಾಲಿಗಳಾದ ಲಕ್ಷ ಲಕ್ಷ ವಾನರರಿಂದ ಪರಿವೃತನಾಗಿ ಪರ್ವತ ವನ ಕಾನನಗಳಿಂದ ಕೂಡಿರುವ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡು. ನೀವೆಲ್ಲರೂ ಸೇರಿ ಅಲ್ಲಿರುವ ಗಿರಿ ದುರ್ಗಗಳಲ್ಲಿಯೂ ನದಿಗಳ ತೀರ ಪ್ರದೇಶಗಳಲ್ಲಿಯೂ ವಿದೇಹ ಕನ್ಯೆಯಾದ ಸೀತೆಯನ್ನು ರಾವಣನ ನಿವಾಸವನ್ನು ಹುಡುಕಿರಿ. ಭಾಗೀರಥಿ, ರಮ್ಯವಾದ ಸರಯೂ ನದಿ, ಕೌಶಿಕಿ ಮತ್ತು ರಮ್ಯವಾದ ಕಾಲಿಂದಿ ಮಡುವನ್ನು ಹೊಂದಿರುವ ಯಮುನಾ ನದಿಗಳ ತೀರ ಪ್ರದೇಶಗಳಲ್ಲಿಯೂ ಯಮುನಾ ನದಿಯ ಉಗಮ ಸ್ಥಾನವಾಗಿರುವ ಯಾಮುನ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿಯೂ ಸರಸ್ವತಿ, ಸಿಂಧು, ಮಣಿಸದೃಶವಾದ ನೀರಿನಿಂದ ಕೂಡಿರುವ ಶೋಣ ಈ ನದಿಗಳ ತೀರ ಪ್ರದೇಶಗಳಲ್ಲಿಯೂ ಪರ್ವತಗಳಿಂದಲೂ ಮತ್ತು ಅರಣ್ಯಗಳಿಂದಲೂ ಶೋಭಾಯಮಾನವಾಗಿ ಕಾಣುವ ಮಹಿ ಮತ್ತು ಕಾಲಮಹಿ ಎಂಬ ನದಿಗಳ ತೀರ ಪ್ರದೇಶಗಳಲ್ಲಿಯೂ ಬ್ರಹ್ಮಮಾಲವೆಂಬ ಪರ್ವತದಲ್ಲಿಯೂ ವಿದೇಹ ರಾಜ್ಯದಲ್ಲಿಯೂ ಮಾಲವ ರಾಜ್ಯದಲ್ಲಿಯೂ ಕಾಶಿ ಕೋಸಲ ದೇಶಗಳಲ್ಲಿಯೂ ಮಾಗಧ ದೇಶಗಳಲ್ಲಿಯೂ
ಮಹಾಗ್ರಾಮಗಳಿಂದ ಸಮೃದ್ಧವಾಗಿರುವ ಪುಂಡ್ರ ದೇಶಗಳಲ್ಲಿಯೂ, ಅಂಗ ದೇಶಗಳಲ್ಲಿಯೂ, ಕೋಶಕಾರರೆಂಬ ರಾಜರ ದೇಶಗಳಲ್ಲಿಯೂ, ಬೆಳ್ಳಿಯ ಗಣಿಗಳಿಂದ ಕೂಡಿರುವ ಪ್ರದೇಶಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಬೇಕು. ಸಮುದ್ರದಲ್ಲಿ ಮುಳುಗಿರುವವರನ್ನು, ಪರ್ವತಗಳಲ್ಲಿ ಆಶ್ರಯ ಪಡೆದಿರುವವರನ್ನು, ನಗರಗಳಲ್ಲಿರುವವರನ್ನು, ಮಂದರ ಪರ್ವತದ ಶಿಖರಗಳಲ್ಲಿರುವವರನ್ನು, ವಸ್ತ್ರದಂತೆ ವಿಶಾಲವಾದ ಕಿವಿಗಳುಳ್ಳವರನ್ನು, ತುಟಿಯವರೆಗೂ ಕಿವಿಗಳುಳ್ಳವರನ್ನು, ಸುಘೋರವಾದ ಲೋಹ ಸದೃಶವಾದ ಮುಖವುಳ್ಳವರನ್ನು, ಒಂದೇ ಕಾಲಿದ್ದರೂ ವೇಗವಾದ ಗತಿಯುಳ್ಳವರನ್ನು, ಮನೆ ಮಠಗಳಿಲ್ಲದೆ ಸ್ವೇಚ್ಛೆಯಿಂದ ವಿಹರಿಸುವ ಮಹಾಬಲಿಷ್ಠರಾದ ರಾಕ್ಷಸರನ್ನು, ನರಭಕ್ಷಕರನ್ನು, ಕಿರಾತರನ್ನು, ಕರ್ಣಕೇಶರನ್ನು, ಸುವರ್ಣದ ಕಾಂತಿಯಿಂದ ಬೆಳಗುತ್ತಾ ಅತ್ಯಂತ ಪ್ರಿಯವಾಗಿ ಕಾಣುವ ಜನರನ್ನು, ಹಸಿ ಮೀನುಗಳನ್ನು ತಿನ್ನುವವರನ್ನು, ಸೊಂಟದಿಂದ ಮೇಲೆ ಮನುಷ್ಯರಂತೆಯೂ ಸೊಂಟದಿಂದ ಕೆಳಗೆ ವ್ಯಾಘ್ರದಂತೆಯೂ ಇರುವ ದೇಹಿಗಳನ್ನು, ದ್ವೀಪವಾಸಿಗಳಾದ ಕಿರಾತರನ್ನು ಸಂಧಿಸಿ ಸೀತಾದೇವಿಯ ವಿಷಯವನ್ನು ಕೇಳಬೇಕು. ಅಂತರ್ಜಲಚರ ಘೋರ ನರವ್ಯಾಘ್ರ ಇತಿ ಶ್ರುತಾಃ. ನೀರಿನ ಮಧ್ಯದಲ್ಲಿ ವಾಸಿಸುವ ಘೋರ ರೂಪಿಗಳಾದ ಜನರು ನರವ್ಯಾಘ್ರರೆಂದು ಕರೆಯಲ್ಪಡುತ್ತಾರೆ. ಅರಣ್ಯವೇ ವಾಸಸ್ಥಾನವಾಗಿರುವ ಕಪಿಶ್ರೇಷ್ಠರೇ, ಕಿರಾತರೆ ಮೊದಲಾದ ಎಲ್ಲರ ನಿವಾಸ ಸ್ಥಾನಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಬೇಕು. ಪರ್ವತಗಳ ಮೇಲೆ ಹತ್ತಿ ಹಾರಿಕೊಂಡು ಮತ್ತು ನೆಗೆದುಕೊಂಡು ಹೋಗಬೇಕಾದ ದ್ವೀಪಗಳಿಗೂ, ದೋಣಿಗಳಿಂದ ದಾಟಿ ಹೋಗಬೇಕಾದ ದ್ವೀಪಗಳಿಗೂ ಹೋಗಿ ಅಲ್ಲಿಯೂ ಸೀತಾದೇವಿಯನ್ನು ಹುಡುಕಬೇಕು. ಪ್ರಯತ್ನಪೂರ್ವಕವಾಗಿ ನೀವು 7 ಉಪಖಂಡಗಳಿಂದ ಪರಿಶೋಭಿತವಾಗಿರುವ ಯವದ್ವೀಪಕ್ಕೂ, ಅಂದರೆ ಇಂದಿನ ಜಾವಾ ದ್ವೀಪ, ಯವದ್ವೀಪಕ್ಕೂ, ರೂಪ್ಯಕ ದ್ವೀಪಕ್ಕೂ, ಸುವರ್ಣ ದ್ವೀಪಕ್ಕೂ ಹೋಗಿ ಅಲ್ಲಿಯೂ ಸೀತೆಯನ್ನು ಹುಡುಕಬೇಕು. ಇಲ್ಲಿ ಸುವರ್ಣ ದ್ವೀಪವೆಂದು ಹೇಳುವುದು ಇಂದಿನ ಇಂಡೋನೇಷ್ಯಾ ಮುಂತಾದ ಪ್ರಾಂತ್ಯಗಳಿಗೆ. ಯವದ್ವೀಪವನ್ನು ದಾಟಿದ ನಂತರ ಶಿಶಿರವೆಂಬ ಪರ್ವತವು ಸಿಕ್ಕುತ್ತದೆ. ಆ ಪರ್ವತವು ದೇವದಾನವರಿಂದಲೂ ಸೇವಿಸಲ್ಪಡುತ್ತಿದ್ದು ಶಿಖರದಿಂದ ಸ್ವರ್ಗವನ್ನೇ ಮುಟ್ಟುತ್ತಿದೆ. ಆ ಎಲ್ಲ ದ್ವೀಪಗಳ ಗಿರಿ ದುರ್ಗಗಳಲ್ಲಿಯೂ, ಪ್ರಪಾತಗಳಲ್ಲಿಯೂ, ಅರಣ್ಯಗಳಲ್ಲಿಯೂ ನೀವು ಯಶೋವತಿಯಾದ ಸೀತಾದೇವಿಯನ್ನು ಹುಡುಕಿರಿ. ಅನಂತರ ಸಮುದ್ರದ ದಡಕ್ಕೂ ಹೋಗಿ ಸಿದ್ಧಚಾರಣರಿಂದ ಸೇವಿಸಲ್ಪಡುತ್ತಿರುವ, ವೇಗವಾಗಿ ಪ್ರವಹಿಸುವ, ಕೆಂಪು ನೀರಿನಿಂದ ಕೂಡಿರುವ ಶೋಣವೆಂಬ ಹೆಸರಿನ ನದದ, ಅಂದರೆ ಗಂಡು ಹೊಳೆಯ ತೀರಕ್ಕೆ ಹೋಗಿರಿ. ಅದರ ತೀರ ಪ್ರದೇಶದಲ್ಲಿರುವ ರಮ್ಯವಾದ ತೀರ್ಥಗಳಲ್ಲಿಯೂ ಮತ್ತು ಪರಿಸರದಲ್ಲಿರುವ ಅರಣ್ಯಗಳಲ್ಲಿಯೂ ವೈದೇಹಿಯನ್ನು, ಅಂತೆಯೇ ರಾವಣನನ್ನು ಹುಡುಕಿರಿ. ಪರ್ವತದಲ್ಲಿ ಹುಟ್ಟಿ ಭಯಂಕರವಾದ ಅನೇಕ ವನ ಪ್ರದೇಶಗಳಲ್ಲಿ ಪ್ರವಹಿಸುವ ನದಿಗಳ ತೀರ ಪ್ರದೇಶಗಳಲ್ಲಿಯೂ, ದರಿಗಳಿಂದ ಕೂಡಿರುವ ಪರ್ವತಗಳಲ್ಲಿಯೂ, ವನ ಪ್ರದೇಶದಲ್ಲಿಯೂ ಹುಡುಕಿರಿ. ಅಲೆಗಳನ್ನೇ ಮಾಲೆಗಳ ರೂಪದಲ್ಲಿ ಹೊಂದಿರುವ, ಮಹಾಭಯಂಕರವಾದ ಬಿರುಗಾಳಿಯ ಹೊಡೆತದಿಂದಾಗಿ ಬೋರ್ಗರೆಯುತ್ತಿರುವ ಸಮುದ್ರದ ಸಮೀಪಕ್ಕೂ ಮತ್ತು ಸಮುದ್ರದ ಮಧ್ಯಭಾಗಗಳಲ್ಲಿರುವ ಬಹಳ ದೊಡ್ಡದಾದ ದ್ವೀಪಗಳಿಗೂ ಹೋಗಿ ಅಲ್ಲಿಯೂ ಹುಡುಕಿರಿ. ಆ ಮಹಾ ಸಮುದ್ರಗಳಲ್ಲಿ ಬಹಳ ಕಾಲದಿಂದಲೂ ಹಸಿದುಕೊಂಡಿರುವ ಮಹಾಕಾಯರಾದ ರಾಕ್ಷಸರು ಬ್ರಹ್ಮನಿಂದಲೇ ಅನುಜ್ಞೆಯನ್ನು ಪಡೆದು ಅನುದಿನವೂ ನೆಳಲಿನ ಮೂಲಕವಾಗಿಯೇ ಪ್ರಾಣಿಗಳನ್ನು ಹಿಡಿದು ಭಕ್ಷಿಸುತ್ತಿರುವರು. ಆದುದರಿಂದ ಅಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕು. ಕಾಲ ಮೇಘ ಸದೃಶವಾದ ಮಹಾಸರ್ಪಗಳಿಂದ ಸೇವಿಸಲ್ಪಡುತ್ತಿರುವ, ಬಹಳವಾಗಿ ಗರ್ಜಿಸುತ್ತಿರುವ ಇಕ್ಷು ಮಹೋದಧಿಯನ್ನು, ಅಂದರೆ ಕಬ್ಬಿನ ರಸದ ಮಹಾಸಾಗರವನ್ನು ದಾಟಿ ಆ ಮಹಾಸಾಗರವನ್ನು ಸೇರಿ ಅದನ್ನು ದಾಟಿಕೊಂಡು ಕೆಂಪಾದ ನೀರಿನಿಂದ ಕೂಡಿರುವ ಲೋಹಿತವೆಂಬ ಸುರಾ ಸಮುದ್ರಕ್ಕೆ ಹೋಗಿರಿ. ಅಲ್ಲಿಯೇ ನೀವು ದೊಡ್ಡದಾಗಿರುವ ಕೂಟಶಾಲ್ಮಲಿ ಎಂಬ ವೃಕ್ಷವನ್ನು ಕಾಣುವಿರಿ. ಆ ಬೂರುಗ ಮರದ ಸಮೀಪದಲ್ಲಿ ದೇವಶಿಲ್ಪಿಯಾದ ವಿಶ್ವಕರ್ಮನಿಂದಲೇ ನಿರ್ಮಿತವಾಗಿರುವ, ನಾನಾ ವಿಧವಾದ ರತ್ನಗಳಿಂದ ಸಮಲಂಕೃತವಾಗಿರುವ ಕೈಲಾಸ ಸದೃಶವಾದ ಗರುಡನ ಅರಮನೆಯಿದೆ. ತತ್ರ ಶೈಲ ನಿಭಾ ಭೀಮ ಮಂದೇಹ ನಾಮ ರಾಕ್ಷಸಾಹ ಶೈಲ ಶೃಂಗೇಶು ಲಂಬಂತೆ ನಾನಾ ರೂಪ ಭಯಾವಹಾಹ. ಅಲ್ಲಿ ಪರ್ವತ ಸದೃಶರಾದ, ಮಹಾಭಯಂಕರರಾದ, ನಾನಾ ರೂಪಗಳನ್ನು ಧರಿಸಲು ಸಮರ್ಥರಾದ ಮಂದೇಹರೆಂಬ ರಾಕ್ಷಸರು ಅಲ್ಲಿರುವ ಪರ್ವತ ಶಿಖರಗಳಲ್ಲಿ ಜೋತು ಬಿದ್ದುಕೊಂಡಿರುತ್ತಾರೆ. ತೇ ಪತಂತಿ ಜಲೇ ನಿತ್ಯಂ ಸೂರ್ಯಸ್ಯೋದಯನಂ ಪ್ರತಿ ಅಭಿತಪ್ತಾಶ್ಚ ಸೂರ್ಯೇಣ ಲಂಭಂತೆಸ್ಯ ಪುನಃ ಪುನಃ ನಿಹತ ಬ್ರಹ್ಮತೇಜೋಭಿರಹನ್ಯಹನಿ ರಾಕ್ಷಸಃ. ಸೂರ್ಯನು ಉದಯಿಸುತ್ತಲೇ ಅವನೊಡನೆ ಯುದ್ಧಕ್ಕೆ ಹೋಗುವ ಆ ರಾಕ್ಷಸರು ಸೂರ್ಯನ ಕಿರಣಗಳಿಂದ ಪರಿತಪ್ತರಾಗಿ ಬ್ರಾಹ್ಮಣರ ಅರ್ಘ್ಯ ಪ್ರಧಾನ ರೂಪವಾದ ತೇಜಸ್ಸಿನಿಂದ ಹೊಡೆಯಲ್ಪಟ್ಟವರಾಗಿ ಅನುದಿನವೂ ನೀರಿನಲ್ಲಿ ಬಿದ್ದು ಹೋಗುತ್ತಾರೆ. ಸೂರ್ಯನು ಅಸ್ತಮಿಸಿದೊಡನೆಯೇ ಪುನಃ ಪರ್ವತ ಶಿಖರಗಳಲ್ಲಿ ಜೋತು ಬೀಳುತ್ತಾರೆ. ಅನಂತರ
ನೀವು ಬಿಳಿಯ ಮೋಡದ ಕಾಂತಿಗೆ ಸದೃಶವಾದ ಕಾಂತಿಯಿಂದ ಕೂಡಿರುವ ಅಲೆಗಳಿಂದ ಸಮಾವೃತವಾಗಿದ್ದು ಮುತ್ತಿನ ಹಾರಗಳಿಂದ ಸಮಲಂಕೃತವಾಗಿರುವುದೋ ಎಂಬಂತೆ ಕಾಣುತ್ತಿರುವ ಕ್ಷೀರೋದವೆಂಬ ಸಾಗರದ ಬಳಿಗೆ ಹೋಗಿ ಅಲ್ಲಿಯೂ ಸೀತೆಯನ್ನು ಹುಡುಕಿರಿ. ಆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಹೆಚ್ಚು ಬಿಳುಪಾಗಿರುವ ದಿವ್ಯ ಗಂಧಯುಕ್ತವಾದ ಹೂಗಳಿಂದ ಕೂಡಿರುವ ವೃಕ್ಷಗಳಿಂದ ಸಮಾವೃತವಾಗಿರುವ ಋಷಭವೆಂಬ ಹೆಸರಿನ ಪರ್ವತವಿದೆ. ಆ ಪರ್ವತದಲ್ಲಿ ಸುದರ್ಶನವೆಂಬ ಸುಂದರವಾದ ಸರೋವರವಿದೆ. ಆ ಸರೋವರದಲ್ಲಿ ರಜತಮಯವಾಗಿ ಕಂಗೊಳಿಸುತ್ತಿರುವ ಕಮಲಗಳಿವೆ. ಆ ಕಮಲಗಳಲ್ಲಿ ಸುವರ್ಣಮಯವಾದ ಕೇಸರಗಳಿವೆ. ಆ ಸರೋವರವು ರಾಜಹಂಸಗಳಿಂದ ಸಮಾವೃತವಾಗಿದ್ದು ದೇವತೆಗಳು, ಚಾರಣರು, ಯಕ್ಷ ಕಿನ್ನರರು, ಅಪ್ಸರೆಯರು ಪರಮಹೃಷ್ಟರಾಗಿ ಆ ಸರೋವರದಲ್ಲಿ ಜಲಕ್ರೀಡೆಯಾಡಲು ಬರುತ್ತಿರುತ್ತಾರೆ. ವಾನರ ಶ್ರೇಷ್ಠರೇ, ನೀವು ಆ ಕ್ಷೀರ ಸಾಗರವನ್ನು ದಾಟಿ ಮುಂದೆ ಹೋದಲ್ಲಿ ಎಲ್ಲ ಪ್ರಾಣಿಗಳಿಗೂ ಭಯವನ್ನುಂಟು ಮಾಡುವ ಶುದ್ಧೋದಕವೆಂಬ ಸಾಗರವನ್ನು ಕಾಣುವಿರಿ. ತತ್ರ ತತ್ಕೋಪಜಂ ತೇಜ ಕೃತಂ ಹಯಮುಖಂ ಮಹತ್ ಅಸ್ಯಾಹುಸ್ತನ್ಯಃ ವೇಗಮೋದನಂ ಸಚರಾಚರಂ. ಆ ಶುದ್ಧೋದಕ ಸಮುದ್ರದಲ್ಲಿಯೇ ಔರ್ವನ ಕೋಪವು ಇಡಲ್ಪಟ್ಟಿರುವುದೆಂದು ಹೇಳುತ್ತಾರೆ. ಆ ಕೋಪದ ಮಹಾ ತೇಜಸ್ಸಿನಿಂದಲೇ ಹಯಮುಖವೆಂಬ ಪ್ರಸಿದ್ಧವಾದ ಮತ್ತು ಮಹತ್ತರವಾದ ಬಡಬಾಗ್ನಿಯು ಪ್ರಾದುರ್ಭವಿಸಿತು. ಅಂದರೆ ಸಮುದ್ರದ ಒಳಗಿರುವಂತಹ ಅಗ್ನಿಪರ್ವತವು. ಸಮುದ್ರದಲ್ಲಿರುವ ಚರಾಚರ ಪ್ರಾಣಿಗಳಿಂದ ಕೂಡಿರುವ ಮತ್ತು ಮಹಾವೇಗಶಾಲಿಯಾದ ನೀರೇ ಬಡಬಾಗ್ನಿಗೆ ನಿತ್ಯದ ಆಹಾರವೆಂದು ಹೇಳುತ್ತಾರೆ. ಆ ಬಡಬಾ ಮುಖವನ್ನು ನೋಡಿ ಅದರಲ್ಲಿ ಬಿದ್ದು ಬಿಡುವೆವು ಎಂಬ ಭಯದಿಂದ ಕೂಗಿಕೊಳ್ಳುತ್ತಾ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಅಸಮರ್ಥವಾದ ಸಾಗರ ಪ್ರಾಣಿಗಳ ರೋದನ ಶಬ್ದವು ಕೇಳಿಸುತ್ತದೆ. ಸಿಹಿಯಾದ ನೀರಿನಿಂದ ಕೂಡಿರುವ ಆ ಸಮುದ್ರದ ಉತ್ತರಕ್ಕೆ 13 ಯೋಜನಗಳ ದೂರದಲ್ಲಿ ಚಿನ್ನದ ಕಾಂತಿಯಿಂದ ಕಂಗೊಳಿಸುವ ಜಾತರೂಪ ಶಿಲವೆಂಬ ಕನಕ ಪರ್ವತವಿದೆ. ಅಲ್ಲಿಯೇ ನೀವು ಚಂದ್ರ ಸದೃಶವಾದ ಅಂದರೆ ಶ್ವೇತವರ್ಣದ ಕಮಲದ ಎಸಳಿನಂತೆ ವಿಶಾಲವಾದ ಕಣ್ಣುಗಳನ್ನು ಹೊಂದಿರುವ ಸಕಲ ದೇವತೆಗಳಿಂದಲೂ ನಮಸ್ಕರಿಸಲ್ಪಡುತ್ತಿರುವ ಸಾವಿರ ಹೆಡೆಗಳಿಂದ ಕೂಡಿರುವ ನೀಲವರ್ಣದ ವಸ್ತ್ರವನ್ನುಟ್ಟಿರುವ ದೇವದೇವನಾದ ಅನಂತನೆಂಬ ಸರ್ಪರಾಜನನ್ನು ನೋಡುವಿರಿ. ಮಹಾತ್ಮನಾದ ಆ ಅನಂತನ ತಾಲವೃಕ್ಷದ ಚಿಹ್ನೆ ಇರುವ ಸುವರ್ಣಮಯವಾದ ಧ್ವಜದಂಡವು 3 ಶಾಖೆಗಳಿಂದ ಕೂಡಿ ಆಧಾರಭೂತವಾದ ವೇದಿಕೆಯ ಮೇಲಿದ್ದು ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತಿದೆ. ಆ ತಾಲಧ್ವಜವು ಹಿಂದೆ ಪೂರ್ವ ದಿಕ್ಕಿನ ಎಲ್ಲೆಯನ್ನು ಸೂಚಿಸುವ ಸಲುವಾಗಿ ದೇವತೆಗಳಿಂದ ಸ್ಥಾಪಿಸಲ್ಪಟ್ಟಿದ್ದಿತು. ಅದರಿಂದ ಆಚೆಗೆ ಸುವರ್ಣಮಯವಾದ ದಿವ್ಯ ಕಾಂತಿಯಿಂದ ಕೂಡಿರುವ ಉದಯ ಪರ್ವತವಿದೆ. 100 ಯೋಜನಗಳಷ್ಟು ಎತ್ತರವಿರುವ ಸುವರ್ಣಮಯವಾದ ದಿವ್ಯವಾದ ವೇದಿಕೆಯಿಂದ ಕೂಡಿರುವ ಆ ಪರ್ವತದ ಅಗ್ರ ಭಾಗವು ಸೂರ್ಯ ಸ್ವರ್ಗವನ್ನು ಸ್ಪರ್ಶಿಸುತ್ತಾ ವಿರಾಜಿಸುತ್ತಿದೆ. ಸುಪುಷ್ಪಿತವಾದ ಸುವರ್ಣಮಯವಾದ ಸೂರ್ಯ ಸದೃಶವಾದ ಸಾಲ, ತಾಲ, ತಮಾಲ, ಕರ್ಣಿಕಾರ ವೃಕ್ಷಗಳಿಂದ ಸಮಾವೃತವಾಗಿರುವ ಉದಯ ಪರ್ವತದ ಶಿಖರವು ಬಹಳವಾಗಿ ಶೋಭಿಸುತ್ತಿದೆ. ಉದಯ ಪರ್ವತದಲ್ಲಿ 1 ಯೋಜನದಷ್ಟು ವಿಸ್ತಾರವಾಗಿಯೂ 10 ಯೋಜನಗಳಷ್ಟು ಎತ್ತರವಾಗಿಯೂ ಇರುವ ಸುವರ್ಣಮಯವಾದ ಮತ್ತು ಸನಾತನವಾದ ಸೌಮನಸವೆಂಬ ಶಿಖರವಿದೆ. ತತ್ರ ಪೂರ್ವಂ ಪದಂ ಕೃತ್ವ ಪುರಾ ವಿಷ್ಣುಸ್ತ್ರಿವಿಕ್ರಮೇ ದ್ವಿತೀಯಂ ಶಿಖರೇ ಮೇರೋಶ್ಚಕಾರ ಪುರುಷೋತ್ತಮ. ಹಿಂದೆ ಪುರುಷ ಶ್ರೇಷ್ಠನಾದ ಮಹಾವಿಷ್ಣುವು ತ್ರಿವಿಕ್ರಮಾವತಾರದಲ್ಲಿ ಮೊದಲ ಹೆಜ್ಜೆಯನ್ನು ಆ ಸೌಮನಸ ಶಿಖರದ ಮೇಲಿಟ್ಟು 2ನೆಯ ಹೆಜ್ಜೆಯನ್ನು ಮೇರು ಪರ್ವತದ ಶಿಖರದ ಮೇಲಿಟ್ಟನು. ಉತ್ತರೇಣ ಪರಿಕ್ರಮ್ಯ ಜಂಬೂದ್ವೀಪಂ ದಿವಾಕರಃ ದೃಶ್ಯೋ ಭವತಿ ಭೂಯಿಷ್ಟಂ ಶಿಖರಂ ತನ್ಮಹೋಚ್ಛ್ರಯಂ. ಸೂರ್ಯನು ಅಸ್ತಂಗತನಾದ ಬಳಿಕ ಉತ್ತರದ ಕಡೆಯಿಂದ ಜಂಬೂದ್ವೀಪವನ್ನು ಪ್ರದಕ್ಷಿಣೆ ಮಾಡಿ ಬಹಳ ಎತ್ತರವಾಗಿರುವ ಆ ಸೌಮನಸ ಶಿಖರದ ಮೇಲೆ ಹೋಗಿ ಮೇರುವಿನ ದಕ್ಷಿಣ ಭಾಗದಲ್ಲಿರುವ ಜಂಬೂದ್ವೀಪದ ಜನರಿಗೆ ಚೆನ್ನಾಗಿ ಕಾಣಿಸುತ್ತಾನೆ. ಆ ಸೌಮನಸ ಶಿಖರದಲ್ಲಿ ಸೂರ್ಯನ ಬಣ್ಣದಿಂದಲೇ ಪ್ರಕಾಶಿಸುತ್ತಿರುವ ತಪೋನಿಷ್ಠರಾದ ವೈಖಾನಸ, ವಾಲಖಿಲ್ಯ ಮಹರ್ಷಿಗಳು ಅತ್ಯಂತ ಪ್ರಕಾಶಮಾನರಾಗಿ ಕಾಣುತ್ತಾರೆ. ಆ ಸೌಮನಸ ಶಿಖರದ ಮುಂಭಾಗದಲ್ಲಿರುವ ದ್ವೀಪವು ಸುದರ್ಶನವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಸೂರ್ಯನು ಹುಟ್ಟಿದೊಡನೆಯೇ ಆ ದ್ವೀಪದಲ್ಲಿರುವ ಸಮಸ್ತ ಪ್ರಾಣಿಗಳಿಗೂ ಸೂರ್ಯನ ತೇಜಸ್ಸಿನೊಡನೆ ಸಂಬಂಧ ಉಂಟಾಗುತ್ತದೆ ಮತ್ತು ಎಲ್ಲರ ಕಣ್ಣುಗಳು ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತವೆ. ಆ ಉದಯ ಪರ್ವತದ ಶಿಖರಗಳಲ್ಲಿಯೂ ದರಿಗಳಲ್ಲಿಯೂ ಮತ್ತು ಅದರ ಸುತ್ತಲೂ ಇರುವ ಅರಣ್ಯಗಳಲ್ಲಿಯೂ ವೈದೇಹಿಯನ್ನು ಮತ್ತು ರಾವಣನನ್ನು ಹುಡುಕಬೇಕು. ಸುವರ್ಣಮಯವಾದ ಉದಯಾಚಲದ ಕಾಂತಿಯಿಂದಲೂ ಮತ್ತು ಮಹಾತ್ಮನಾದ ಸೂರ್ಯನ ತೇಜಸ್ಸಿನಿಂದಲೂ ವ್ಯಾಪ್ತವಾದ ಪೂರ್ವ ದಿಕ್ಕಿನ ಉದಯ ಕಾಲದ ಸಂಧ್ಯೆಯು
ರಕ್ತವರ್ಣದ ಪ್ರಭೆಯಿಂದ ಪ್ರಕಾಶಿಸುತ್ತದೆ. ಪೂರ್ವಮೇ ತತ್ಕೃತಂ ದ್ವಾರಂ ಪೃಥಿವ್ಯಾ ಭುವನಸ್ಯ ಚ ಸೂರ್ಯಸ್ಯೋದಯನಂ ಚೈವ ಪೂರ್ವಾಹ್ಯೇಷ ದಿಗುಚ್ಯತೆ. ಸೂರ್ಯನು ಉದಯಿಸುವ ಆ ಸ್ಥಾನವನ್ನು ಮೊದಲು ಬ್ರಹ್ಮನು ನಿರ್ಮಿಸಿದನು. ಆದುದರಿಂದಲೇ ಇದು ಭೂಮಿಗೂ ಮತ್ತು ಬ್ರಹ್ಮಲೋಕಕ್ಕೂ ಬಂದು ಹೋಗುವ ದ್ವಾರವಾಗಿದೆ. ಅಂದರೆ ಮೇಲಿನ ಲೋಕಗಳಲ್ಲಿ ವಾಸ ಮಾಡುವವರು ಆ ದ್ವಾರದಿಂದಲೇ ಭೂಲೋಕಕ್ಕೆ ಬರುತ್ತಾರೆ. ಅಂತೆಯೇ ಭೂಲೋಕದಲ್ಲಿರುವ ಪ್ರಾಣಿಗಳು ಆ ದ್ವಾರದಿಂದಲೇ ಬ್ರಹ್ಮಲೋಕಕ್ಕೆ ಹೋಗುತ್ತವೆ. ಮೊದಲು ಆ ದಿಕ್ಕಿನಲ್ಲಿಯೇ ಇಂತಹ ದ್ವಾರದ ನಿರ್ಮಾಣವಾದುದರಿಂದ ಅದನ್ನು ಪೂರ್ವ ದಿಕ್ಕೆಂದು ಹೇಳುತ್ತಾರೆ. ಆ ಉದಯ ಪರ್ವತದ ಪೃಷ್ಠಭಾಗಗಳಲ್ಲಿಯೂ ಅಂದರೆ ಹಿಂಬದಿಯಲ್ಲಿಯೂ, ಪರ್ವತದಲ್ಲಿಯೂ ಹರಿಯುವ ನಿರ್ಜರ ಪ್ರದೇಶಗಳಲ್ಲಿಯೂ, ಪರ್ವತದ ಗುಹೆಗಳಲ್ಲಿಯೂ ವೈದೇಹಿಯನ್ನು ಮತ್ತು ರಾವಣನನ್ನು ಹುಡುಕಬೇಕು. ಕಪಿವರೇಣ್ಯರೇ, ಉದಯಾಚಲದಿಂದ ಮುಂದೆ ಹೋಗಲು ಸಾಧ್ಯವಾಗುವುದಿಲ್ಲ. ಆ ಮಾರ್ಗವು ನಮ್ಮಂತಹವರಿಗೆ ಅಗಮ್ಯವಾಗಿದೆ. ಅಲ್ಲಿಂದ ಮುಂದಕ್ಕೆ ಪೂರ್ವ ದಿಗ್ಭಾಗವು ದೇವತೆಗಳಿಂದ ಸಮಾವೃತವಾಗಿದೆ. ಸೂರ್ಯ ಚಂದ್ರರಿಂದಲೂ ಆ ಪ್ರದೇಶವು ರಹಿತವಾಗಿದೆ. ಕತ್ತಲೆಯಿಂದ ಕವಿದಿರುವ ಆ ಪ್ರದೇಶದಲ್ಲಿ ಯಾವುದೂ ಗೋಚರಿಸುವುದಿಲ್ಲ. ನಾನು ಹೇಳಿರುವ ಸ್ಥಳಗಳಲ್ಲಿ ನೀವು ಸೀತೆಯನ್ನು ಹುಡುಕುವುದಲ್ಲದೆ ನಾನು ಹೇಳದೇ ಇರುವ ಪರ್ವತಗಳಲ್ಲಿಯೂ, ದರಿಗಳಲ್ಲಿಯೂ, ವನ ಪ್ರದೇಶಗಳಲ್ಲಿಯೂ ವೈದೇಹಿಯನ್ನು ಹುಡುಕಬೇಕು. ವಾನರ ಶ್ರೇಷ್ಠರೇ, ನಾನು ಈ ಹಿಂದೆ ಹೇಳಿದಂತೆ ಉದಯಗಿರಿಯವರೆಗೆ ಮಾತ್ರವೇ ವಾನರರಿಗೆ ಹೋಗಲು ಸಾಧ್ಯವಾಗುತ್ತದೆ. ಅಲ್ಲಿಂದ ಮುಂದಕ್ಕೆ ಸೂರ್ಯನಿಲ್ಲದ ಭೂಲೋಕದ ಮರ್ಯಾದೆಯಿಂದ ರಹಿತವಾದ ಆ ಸ್ಥಳದಲ್ಲಿ ಏನಿರುವುದೆಂಬುದನ್ನು ನಾವರಿಯೆವು. ನೀವೆಲ್ಲರೂ ಉದಯ ಪರ್ವತದವರೆಗೂ ಹೋಗಿ ರಾವಣನ ವಾಸಸ್ಥಳವನ್ನು, ವೈದೇಹಿ ಇರುವ ಸ್ಥಳವನ್ನು ತಿಳಿದುಕೊಂಡು 1 ಮಾಸದೊಳಗಾಗಿ ಇಲ್ಲಿಗೆ ಬರಬೇಕು. ಮಾಸವಾದ ನಂತರ ನಿಮ್ಮಲ್ಲಿ ಯಾರೂ ದೇಶದ ಹೊರಗೆ ಉಳಿಯಬಾರದು. ಹಾಗೇನಾದರೂ ತಿಂಗಳು ಮುಗಿದ ಕೂಡಲೇ ಬಾರದಿದ್ದರೆ ಅಂತಹವರು ಮರಣದಂಡನೆಗೆ ಗುರಿಯಾಗುತ್ತಾರೆ. ಅಷ್ಟರೊಳಗೆ ವೈದೇಹಿಯು ಎಲ್ಲಿರುವಳೆಂಬುದನ್ನು ತಿಳಿದು ಕೃತಕೃತ್ಯರಾಗಿ ರಾಜ್ಯಕ್ಕೆ ಹಿಂದಿರುಗಿ ಬನ್ನಿರಿ. ವಾನರ ಶ್ರೇಷ್ಠರೇ, ವನಗಳ ಸಮೂಹಗಳಿಂದ ಸಮಲಂಕೃತವಾಗಿರುವ ಮಹೇಂದ್ರನ ಅಧಿಪತ್ಯಕ್ಕೊಳಪಟ್ಟಿರುವ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿ ನೈಪುಣ್ಯದಿಂದ ಎಲ್ಲೆಡೆಗಳಲ್ಲಿಯೂ ಸಂಚರಿಸುತ್ತಾ ರಘುವಂಶ ಪ್ರದೀಪನಾದ ಶ್ರೀರಾಮನಿಗೆ ಪರಮ ಪ್ರಿಯಳಾದ ಸೀತಾದೇವಿಯು ಎಲ್ಲಿರುವಳೆಂಬುದನ್ನು ತಿಳಿದು ಬಂದಲ್ಲಿ ನೀವೆಲ್ಲರೂ ಸುಖಿಗಳಾಗುವಿರಿ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದ 40ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.